ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸ್ಪೆಷಲ್ ಆಗಿ ಮಂಗಳೂರು ಬನ್ಸ್ ಮಾಡಿದ್ದೇನೆ. ಆದರೆ ಇದು ಬಾಳೆಹಣ್ಣಿನಲ್ಲಿ ಮಾಡಿದ್ದಲ್ಲ, ಸ್ವಲ್ಪ ಚೇಂಜಸ್ ಇರಲಿ ಅಂತ ಸ್ಪೆಷಲ್ ಆಗಿ ಹಲಸಿನ ಹಣ್ಣಿನಲ್ಲಿ ನಾನು ಬನ್ಸ್ ಮಾಡಿದ್ದೇನೆ. ತುಂಬಾ ಸಾಫ್ಟಾಗಿ ಒಳಗಿಂದ ತುಂಬ ಲೇಯರ್ಸ್ ಬಂದು ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಒಳ್ಳೆ ರುಚಿ ಗೊತ್ತುಂಟಾ? ನೀವು ಕೂಡ ಇದನ್ನು ಟ್ರೈ ಮಾಡಲೇಬೇಕು. ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ನೋಡುವ. ಇಲ್ಲಿ ನಾನು ಸ್ವಲ್ಪ ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. ಇದಕ್ಕೆ 2 ಚಮಚದಷ್ಟು ಬೆಲ್ಲದ ಹುಡಿಯನ್ನು ಬಳಸ್ತಾ ಇದ್ದೇನೆ. ಹಲಸಿನ ಹಣ್ಣು ಸ್ವೀಟ್ ಇರುತ್ತೆ, ಆದರೆ ಕೆಲವೊಮ್ಮೆ ಅದು ಚಪ್ಪೆ ಇರುತ್ತೆ. ಚಪ್ಪೆ ಇದ್ದಾಗ ಈ ರೀತಿ ನಿಮಗೆ ಬೆಲ್ಲವನ್ನು ಬಳಸ್ಬೋದು. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ನುಣ್ಣಗೆ ರುಬ್ಕೊಂಡು ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಇಲ್ಲಿ ಈ ಕಪ್ನಲ್ಲಿ 2 ಕಪ್ನಷ್ಟು ಮೈದಾವನ್ನು ಬಳಸಿದ್ದೇನೆ. ಹಿಟ್ಟು ಬಳಸುವಾಗ ನೋಡಿಕೊಳ್ಳಿ, ನೀವು ಎಷ್ಟು ಹಲಸಿನ ಹಣ್ಣು ಬಳಸಿದ್ದೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ 1/2 ಚಮಚದಷ್ಟು ಸೋಡಾ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಬೇಕು. ಈ ಹದದಲ್ಲಿ ಕಲಸ್ಕೊಳ್ಬೇಕು, ಅಂಟಾಗಿಯೇ ಇರಬೇಕು, ತುಂಬ ಡ್ರೈ ಆಗಿರಬಾರ್ದು. ಇದನ್ನು ಇವಾಗ 20 ನಿಮಿಷ ಉಬ್ಬಿ ಬರಲಿಕ್ಕೆ ಬಿಡ್ತೇನೆ. ಇವಾಗ 20 ನಿಮಿಷದ ನಂತರ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನು ಸ್ವಲ್ಪ ಕೈಯಲ್ಲಿ ಹೀಗೆ ಕಲಸ್ಕೊಂಡು ಕೈಗೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ಳಿ. ಹಾಗೆ ಚೆಂದ ಮಾಡಿ ಹೀಗೆ ಕೈಯಲ್ಲೇ ತಟ್ಟಿದರೆ ಸಾಕಾಗ್ತದೆ. ಕೈಯಲ್ಲೇ ಹೀಗೆ ಸ್ವಲ್ಪ ದಪ್ಪಗೆ ಇರಬೇಕು. ಈ ರೀತಿ ರೌಂಡ್ ಶೇಪಲ್ಲಿ ಇದನ್ನು ತಟ್ಟಬೇಕು. ನೋಡಿ, ದಪ್ಪಗಿದ್ದಷ್ಟು ಒಳಗಿಂದ ತುಂಬ ಸಾಫ್ಟಾದ ಲೇಯರ್ಸ್ ಬರುತ್ತೆ. ಹೀಗೆ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಬನ್ಸನ್ನು ಒಂದೊಂದಾಗೆ ಫ್ರೈ ಮಾಡಿಕೊಳ್ಬೇಕು. ಬನ್ಸ್ ಫ್ರೈ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಅದನ್ನು ಟರ್ನ್ ಮಾಡಬೇಕಾಗ್ತದೆ, ಯಾಕಂದರೆ ಅದು ಉಬ್ಬಿರ್ತದೆ, ಎಣ್ಣೆ ರಟ್ತದೆ. ಹಾಗೆ ಕೆಲವೊಮ್ಮೆ ಬನ್ಸ್ ಹೀಗೆ ಫ್ರೈ ಮಾಡುವಾಗ ಅದರಲ್ಲಿ ಒಂದು ತೂತು ಏನಾದರೂ ಆದರೆ ತುಂಬಾ ಎಣ್ಣೆ ರಟ್ತದೆ. ಅದಕ್ಕೋಸ್ಕರ ತುಂಬ ಜಾಗ್ರತೆಯಿಂದ ಫ್ರೈ ಮಾಡಿಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ನನಗಂತೂ ಈ ಹಲಸಿನ ಹಣ್ಣಿನ ಬನ್ಸ್ ತುಂಬಾ ಹಿಡಿಸ್ತು. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್. ನೋಡಿ, ಗರಿ ಗರಿಯಾದ ಉಬ್ಬಿ ಬಂದ ಬನ್ಸ್ ರೆಡಿ ಆಯಿತು. ಇದನ್ನಿವಾಗ ನಾನು ಟೇಸ್ಟ್ ಮಾಡ್ಕೊಳ್ತೇನೆ. ಎಷ್ಟು ಸಾಫ್ಟ್ ಆದ ಲೇಯರ್ಸ್. ಟೇಸ್ಟು ಕೂಡ ತುಂಬಾ ಸಖತ್ತಾಗಿದೆ. ನೀವು ಟ್ರೈ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.